ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಬ್ರೇಕಿಂಗ್ ನ್ಯೂಸ್. ಉಚಿತ ಬಸ್ ಪ್ರಯಾಣ ಅಂದರೆ ಶಕ್ತಿ ಯೋಜನೆ ವಿರುದ್ಧ ಕಾನೂನು ವಿದ್ಯಾರ್ಥಿಗಳು PAL ಸಲ್ಲಿಸಿದ್ದರು. ಇದೀಗ ಇದನ್ನು ಪರಿಶೀಲಿಸಿದ ಹೈಕೋರ್ಟ್ ಏನು ಹೇಳಿದೆ ಅಂತ ಕೇಳಿದ್ರೆ ನೀವು ಕೂಡ ಒಂದು ಕ್ಷಣ ಶಾಕ್ ಆಗ್ತೀರಾ. ಹಾಗಾದ್ರೆ ಏನಾಯ್ತು? ಫ್ರೀ ಬಸ್ ಬಂದಾಗುತ್ತಾ? ಏನಿದು ಸುದ್ದಿ? ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅದಕ್ಕೂ ಮುನ್ನ ನೀವು ಕೂಡ ಫ್ರೀ ಬಸ್ ಬಂದ್ಗೆ ಬೆಂಬಲಿಸುತ್ತೀರಿ ಅನ್ನೋದಾದರೆ ತಪ್ಪದೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹೌದು, ಉಚಿತ ಬಸ್ ಮತ್ತೊಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ರಾಜ್ಯ ಸರ್ಕಾರದ ಶಕ್ತಿ ಯೋಜನೆಯಡಿ ಕಲ್ಪಿಸಿರುವ ಉಚಿತ ಬಸ್ ಯೋಜನೆ ಮಕ್ಕಳು, ಹಿರಿಯ ನಾಗರಿಕರ ಮೇಲೆ ಪರಿಣಾಮ ಬೀರುತ್ತಿದೆ ಮತ್ತು ಆರ್ಥಿಕತೆಗೂ ಕೂಡ ತೀವ್ರ ನಷ್ಟ ಉಂಟು ಮಾಡಿದೆ ಎಂದು ರಾಜ್ಯದ ಹೈಕೋರ್ಟ್ನಲ್ಲಿ PAL ಸಲ್ಲಿಕೆಯಾಗಿತ್ತು. ಈ ಬಗ್ಗೆ ವಿಚಾರಣೆ ನಡೆಸಿ CJ ಪ್ರಸನ್ B ವರಾಳೆಯವರು, ನ್ಯಾಯಮೂರ್ತಿಯವರು MGS ಕಮಲ್ ಅವರನ್ನೊಳಗೊಂಡ ಪೀಠ ಈ PAL ಅಸ್ಪಷ್ಟವಾಗಿದ್ದು ಯಾವುದೇ ಅಧ್ಯಯನದ ಬೆಂಬಲವಿಲ್ಲ ಎಂದು ಹೇಳಿ PAL ವಾಪಸ್ ಪಡೆಯಲು ಅನುವು ಮಾಡಿಕೊಟ್ಟಿದೆ. ಇನ್ನು ಈ ಬಗ್ಗೆ ನೀವೇನು ಹೇಳ್ತೀರಾ? ತಪ್ಪದೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಬ್ರೇಕಿಂಗ್ ನ್ಯೂಸ್. ಉಚಿತ ಬಸ್ ಪ್ರಯಾಣ ಅಂದರೆ ಶಕ್ತಿ ಯೋಜನೆ ವಿರುದ್ಧ ಕಾನೂನು ವಿದ್ಯಾರ್ಥಿಗಳು PAL ಸಲ್ಲಿಸಿದ್ದರು. ಇದೀಗ ಇದನ್ನು ಪರಿಶೀಲಿಸಿದ ಹೈಕೋರ್ಟ್ ಏನು ಹೇಳಿದೆ ಅಂತ ಕೇಳಿದ್ರೆ ನೀವು ಕೂಡ ಒಂದು ಕ್ಷಣ ಶಾಕ್ ಆಗ್ತೀರಾ. ಹಾಗಾದ್ರೆ ಏನಾಯ್ತು? ಫ್ರೀ ಬಸ್ ಬಂದಾಗುತ್ತಾ? ಏನಿದು ಸುದ್ದಿ? ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅದಕ್ಕೂ ಮುನ್ನ ನೀವು ಕೂಡ ಫ್ರೀ ಬಸ್ ಬಂದ್ಗೆ ಬೆಂಬಲಿಸುತ್ತೀರಿ ಅನ್ನೋದಾದರೆ ತಪ್ಪದೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹೌದು, ಉಚಿತ ಬಸ್ ಮತ್ತೊಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ರಾಜ್ಯ ಸರ್ಕಾರದ ಶಕ್ತಿ ಯೋಜನೆಯಡಿ ಕಲ್ಪಿಸಿರುವ ಉಚಿತ ಬಸ್ ಯೋಜನೆ ಮಕ್ಕಳು, ಹಿರಿಯ ನಾಗರಿಕರ ಮೇಲೆ ಪರಿಣಾಮ ಬೀರುತ್ತಿದೆ ಮತ್ತು ಆರ್ಥಿಕತೆಗೂ ಕೂಡ ತೀವ್ರ ನಷ್ಟ ಉಂಟು ಮಾಡಿದೆ ಎಂದು ರಾಜ್ಯದ ಹೈಕೋರ್ಟ್ನಲ್ಲಿ PAL ಸಲ್ಲಿಕೆಯಾಗಿತ್ತು. ಈ ಬಗ್ಗೆ ವಿಚಾರಣೆ ನಡೆಸಿ CJ ಪ್ರಸನ್ B ವರಾಳೆಯವರು, ನ್ಯಾಯಮೂರ್ತಿಯವರು MGS ಕಮಲ್ ಅವರನ್ನೊಳಗೊಂಡ ಪೀಠ ಈ PAL ಅಸ್ಪಷ್ಟವಾಗಿದ್ದು ಯಾವುದೇ ಅಧ್ಯಯನದ ಬೆಂಬಲವಿಲ್ಲ ಎಂದು ಹೇಳಿ PAL ವಾಪಸ್ ಪಡೆಯಲು ಅನುವು ಮಾಡಿಕೊಟ್ಟಿದೆ. ಇನ್ನು ಈ ಬಗ್ಗೆ ನೀವೇನು ಹೇಳ್ತೀರಾ? ತಪ್ಪದೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು.